ರಾಜ್ಯಪಾಲರ ಬಗ್ಗೆ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು 20-30 ನೋಟಿಸ್ಗಳು ಒಂದಿನ ಆಗ್ತದೆ. ಮೇಲ್ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವ್ರ ಉತ್ತರವನ್ನು ಪಡ್ಕೋಬೇಕು ಅಂತ. ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು. ಅದನ್ನ ಏನು ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು. ಸೆಕ್ಷನ್ ವೈಸ್ ನಮ್ಮ ಅಬ್ಜೆಕ್ಷನ್ಸ್ ಅಲ್ಲಿ ಹಾಕಿದ್ವು. ಆ ಸೆಕ್ಷನ್ನೇ ಸಬ್ ಡಿವಿಷನ್ ಅಂತ ಹೇಳ್ಬೋದು. ಈ ಇಶ್ಯೂ ಅಂತ ಡಿಫ್ರೆಂಟ್ ಇಶ್ಯೂಸ್ ಆಗಿ ನಾವು ಬೇರ್ಪಡಿಸಿ ನಾವು ಹಾಕಿದ್ವಿ. ಅದನ್ನ ಅದೇ ಸಿಸ್ಟಮ್ ಅಲ್ಲಿ ಬಂದಿದೆ ಅನ್ನೋದು ನಮ್ಗೆ ಭಾರಿ ಸಂತೋಷ ಆಗ್ತದೆ. ಇಟ್ ಇಸ್ ಮೆಟಿಕ್ಯುಲಸ್ಲಿ ಅದೇನು ಹೇಳೋದು, ಕೂಲಂಕುಷವಾಗಿ ಅದನ್ನ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನ ಎತ್ತಿಡಿಬೇಕಾದ್ರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ. ಇಟ್ಸ್ ಅನ್ ಎಕ್ಸಲೆಂಟ್ ಆರ್ಡರ್. ಸರ್, ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಕೂಡ ಪ್ರಶ್ನೆ ಮಾಡಿದ್ರು. ಅವ್ರು ಮಾಡೋದು ಅವರ ಅಧಿಕಾರ, ಅವ್ರು ಮಾಡಿದ್ದಾರೆ. ರಾಜ್ಯಪಾಲರ ಬಗ್ಗೆ ನಾನು ಆವತ್ತೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈಗ ನೀವು ಇಷ್ಟು ಜನ ಮಾಧ್ಯಮದವ್ರು ಇದ್ದೀರಲ್ಲ, ಈಗ ಕ್ಯಾಮ್ರಾ ಇಲ್ದಿರ ನೀವು ಒಳಗೆ ಹೋಗಿ ಎಷ್ಟು ಕೋರ್ಟಲ್ಲಿ ನಿಮಗೆ ಒಂದು ಮಿನಿಮಮ್ ಒಂದು 20-30 ನೋಟಿಸ್ಗಳು ಒಂದಿನ ಆಗ್ತದೆ. ಮೇಲ್ನೋಟಕ್ಕೆ ಕಂಡು ಬಂದರೆ ಹೌದಪ್ಪ ಇದರಲ್ಲಿ ಅವ್ರ ಉತ್ತರವನ್ನು ಪಡ್ಕೋಬೇಕು ಅಂತ. ಆ ರೀತಿ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಒಂದು ಶೋಕಾಸ್ ನೋಟಿಸ್ ಕೊಟ್ಟರು. ಅದನ್ನ ಏನು ದೊಡ್ಡದು ಮಾಡಿ ದೊಡ್ಡ ಇಶ್ಯೂ ಮಾಡೋರು. ಅದು ಬಿಟ್ಟರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನಾನು ಆವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಉರುಳೇ ಇಲ್ಲ ಅದರಲ್ಲಿ ಉತ್ತರ. ನಾವು ಹೇಳಿರೋ ಅಲಿಗೇಷನ್ಸ್ಗೆ ಉತ್ತರ ಇಲ್ಲ. ಬಾಯಿಗೆ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡೋರೆ. ಈ ಕುಣಿಯಕ್ಕೆ ಆಗದಿರೋನು ನೆಲ ಡೊಂಕು ಅಂತಾರಲ್ಲ, ಆ ರೀತಿ. ಪ್ರಮುಖ ಅಂಶಗಳನ್ನು ಹೈಕೋರ್ಟ್ ವರದಿಗೆ ತೆಗೆದುಕೊಂಡು ಹೈಕೋರ್ಟ್ ಗಮನಕ್ಕೆ 17A ಈಗ ಪೊಲೀಸರಿಗೆ ಈ ವೇಳೆಯಲ್ಲಿ ಅಲ್ಲಿ ಕೋರ್ಟಿಂದ ಆದೇಶ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಅವ್ರು ತಗೋಬೇಕು. ಬಟ್ ಈಗ 17A ಪ್ರಕಾರ ತಗೋಬೇಕಾಗಿರೋದು ನಾವು ಪ್ರೈವೇಟ್ ಕಂಪ್ಲೇಂಟ್ಸು. ಆ ಪ್ರೈವೇಟ್ ಕಂಪ್ಲೇಂಟ್ ಹೆಂಗೆ ತಗೋತೀವಿ ನಾವು, ಯಾವ ಅಧಿಕಾರದ ಮೇಲೆ ತಗೋತೀವಿ ಅಂತ ಹೇಳಿದ್ರೆ, ಈ ನಮ್ಮ ಇದೇ ನ್ಯಾಯಾಲಯದ ಒಂದು ಆದೇಶ ಇದೆ, 2023 ಆದೇಶ. ಆ ಆದೇಶದ ಪ್ರಕಾರ ನಾವು 17A ತಗೋಬೇಕು. ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. ಇದೇ ಪ್ರಶ್ನೆಯನ್ನು ಗೌರವರು ಕೇಳಿದ್ರು, ನಾವು ಹೆಂಗೆ ನಿಮ್ಮ ಕೋರಿಕೆಯನ್ನು ಹೆಂಗೆ ನಾವು ಪರಿಗಣಿಸೋದು ಅಂತ. ಯಾಕಂದರೆ ಈ ಸ್ಟೇಜಲ್ಲಿ ಹೆಂಗೆ ಮಾಡ್ಬೋದು ಅಂತ ಹೈಕೋರ್ಟ್ ಆದೇಶ ಇದೆ, ಅದರಿಂದ ನೀವು ಮಾಡಲೇಬೇಕು. ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಕನ್ಸಿಡರ್ ಮಾಡಲೇಬೇಕು ಅಂತ ಗೌರ್ನರ್ಗೆ ಮನವರಿಕೆ ಮಾಡಿದ್ಮೇಲೆ ಆ ಶೋಕಾಸ್ ನೋಟಿಸ್ ಹೋಗಿತ್ತು. ಅದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದ ದಿನ, ಕಂಪ್ಲೇಂಟ್ ಆದಮೇಲೆ SP ಕೊಟ್ಟಿರೋದು ಎಲ್ಲವೂ ನಾವು ಸಿಸ್ಟಮ್ಯಾಟಿಕಾಗಿ ಮಾಡಿದ್ದೀವಿ. ಎಲ್ಲಿ ಬಂತು ಲೋಪ ಇದೆ ಅಂತ ಅವ್ರು ಹೇಳೋದು ಅವ್ರ ಕರ್ತವ್ಯ, ಅವ್ರು ಮಾಡಿದ್ದಾರೆ. ಈಗ ದೇಶದ ಹಿತದಲ್ಲಿ, ನಮ್ಮ ರಾಜ್ಯದ ಹಿತಕ್ಕೆ ಈ ತೀರ್ಪು ಒಂದು ಎಕ್ಸಲೆಂಟ್ ತೀರ್ಪು ಅಂತ ಹೇಳ್ತೀವಿ. ಡಬಲ್ ಬೆಂಚ್ ಕೂಡ ಅವರು ಪ್ರಶ್ನೆ ಮಾಡ್ತಾರೆ, ಮೇಲ್ಮನವಿ ಮಾಡಲಿ. ನಾವು ಸುಪ್ರೀಂ ಕೋರ್ಟಲ್ಲಿ ನಾವು ಕೇವೇಟ್ ಆಲ್ರೆಡಿ ಹಾಕಿದ್ದೀವಿ, ಹೋಗ್ತಾರೆ ಅಂತ ಗೊತ್ತು. ಅದು ಅವ್ರಿಗಿರೋ ಕಾನೂನಾತ್ಮಕ ಹಕ್ಕದು, ಬಳಸ್ಕೋತಾರೆ. ಈಗ ಡಬಲ್ ಬೆಂಚ್ ಮುಂದೆ ಹಾಕ್ತಾರೆ. ಈಗ ನಮ್ದು ಕೇವೇಟ್ ಫೈಲಿಂಗ್ ಆಗ್ತಾ ಇದೆ. ಸರಿ, ಸೆಷನ್ಸ್ ಕೋರ್ಟ್ ಅಲ್ಲಿ ಇದ್ದಂತ ಎಲ್ಲ ಅಡೆತಡೆಗಳು ನಿವಾರಣೆ ಆದ್ವಾ? ಈಗ ತಮ್ದು ಯಾವ್ದು ಅಡೆತಡೆ ಇರಲಿಲ್ಲ ನಮಗೆ. ನನ್ನ ಹೈಕೋರ್ಟ್ ಆದೇಶ ಅದು ಸ್ವಲ್ಪ ಮುಂದೂಡಿದ್ರು ಅಷ್ಟೇ. ಇಲ್ಲಿ ನಡೆಯುವಾಗ ಅದೊಂದು ಸ್ವಲ್ಪ ಗೌರವ, ನಮ್ಮ ಹೈಕೋರ್ಟ್ ಅಲ್ಲಿ ಮ್ಯಾಟ್ರ್ ಇದ್ದಾಗ ಅದಕ್ಕೊಂದು ಗೌರವ ಕೊಡ್ಬೇಕು ಅನ್ನೋದು ಅದು ಕರ್ತವ್ಯ. ಆ ಪ್ರಕಾರ ಅದನ್ನ ಸ್ವಲ್ಪ ಪ್ರೊಲಾಂಗ್ ಮಾಡಿದ್ರು, ಅದನ್ನ ಮುಂದಕ್ಕೆ ತಗೋತಾರೆ. ನೀವೇ ಕೇಳ್ಕೊಂಡಿದ್ದೀರಲ್ಲ ಎಲ್ಲ ಚೆನ್ನಾಗಿ. 19 ಬರೋದು ಈಗ ಸ್ಪೆಷಲ್ ಕೋರ್ಟಲ್ಲಿ ಮುಂದುವರೆದು ನನ್ನ ಸೋನ್ ಸ್ಟೇಟ್ಮೆಂಟ್ ಆಗಬೇಕು. ನನ್ನ ಸೋನ್ ಸ್ಟೇಟ್ಮೆಂಟ್ ಆದಮೇಲೆ ಕೋರ್ಟ್ ಆದೇಶ ಕೊಡ್ತದೆ, ಸೆಕ್ಷನ್ 19 ಅಲ್ಲಿ ಅಪ್ರೂವಲ್ ತಗೊಂಬನ್ನಿ ಅಂತ. ಆಗ 19 ಬರೋದು. ಈಗ 19 ಬರಲ್ಲ.